ಮಂಡ್ಯ ಟಿಕೆಟ್ ಕೈತಪ್ಪಿದ್ದಕ್ಕೆ ರೆಬಲ್ ಆಗಿದ್ದಾರೆ ಸಂಸದೆ ಸುಮಲತಾ. ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರೆ ಸಂಸದೆ ಸುಮಲತಾ. ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ನಿನ್ನೆ ಬಿವೈವಿ ನಡೆಸಿದಂತಹ ಒಂದು ಮಹತ್ವದ ಮೀಟಿಂಗ್ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಬೆಂಗಳೂರಿನಲ್ಲಿ. ಅದಕ್ಕೂ ಕೂಡ ಅವರು ಗೈರಾಗಿದ್ರು. ಅವರ ಬೆಂಬಲಿಗರಷ್ಟೇ ಅಲ್ಲಿಗೆ ತೆರಳಿದ್ರು, ಅಂದ್ರೆ ಬಿಜೆಪಿಯ ಮುಖಂಡರು. ಆದ್ರೆ ಸುಮಲತಾ ನಿನ್ನೆಯ ಮೀಟಿಂಗ್ ಕೂಡ ಗೈರಾಗಿದ್ರು. ಇವತ್ತು ಅವರ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸ್ವಾಭಿಮಾನಿ ಸಂಸದೆಯ ಮುಂದಿನ ನಡೆ ಏನು ಅಂತ, ಮೈತ್ರಿ ಜೊತೆ ಹೋಗಬೇಕೋ, ಸ್ವಾಭಿಮಾನಿಯಾಗಿ ನಿಲ್ಲಬೇಕೋ, ಬೆಂಬಲಿಗರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸಬಹುದು ಅನ್ನೋ ಸಾಧ್ಯತೆ ಹೆಚ್ಚಿದೆ. ಸೊ ಒಟ್ಟಾರೆ ಸದ್ಯಕ್ಕಂತೂ ಕುತೂಹಲ ಕೆರಳಿಸ್ತಾ ಇದೆ ಸುಮಲತಾ ಅವರು ಇವತ್ತು ಕರೆದಿರುವಂತಹ ಮೀಟಿಂಗ್. ಮತ್ತೊಂದು ಕಡೆ ಅವ್ರಿಗೂ ಕೂಡ ಗಮನಕ್ಕಿದೆ, ಈ ಹಿಂದೆ ಇದ್ದಂತಹ ಅಲೆ, ಅಂದ್ರೆ ಕ್ಷೇತ್ರದ ಜನರ ಪರವಾಗಿ, ಅಂದ್ರೆ ನನ್ನ ಪರವಾಗಿದ್ದಂತಹ ಅಲೆ ಈ ಬಾರಿ ಇಲ್ಲ ಅನ್ನುವಂತಹದನ್ನ ಮನಗಂಡಿದ್ದಾರೆ. ಸೊ ಆದ ಕಾರಣ ಇಷ್ಟು ತಡ ಆಗ್ತಾ ಇದೆಯಾ ಅವರು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಮತ್ತೊಂದು ಕಡೆ ಬಿಜೆಪಿಯ ಜೊತೆಗೆ ಅವರು ಬಾಹ್ಯ ಬೆಂಬಲವನ್ನ ಘೋಷಿಸಿದ್ರು. ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ಅವರ ಒಂದು ಡಿಸಿಪ್ಲಿನ್ ಅಥವಾ ಪಕ್ಷದ ಒಂದು ಶಿಸ್ತಾಗಿರಬಹುದು, ಅಲ್ಲಿಯ ಒಂದು ರೀತಿ ರಿವಾಜುಗಳಾಗಿರಬಹುದು, ಅದೆಲ್ಲವನ್ನ ಒಪ್ಪಿ ನಾನು ಆ ಪಕ್ಷಕ್ಕೆ ಬಂದಿದ್ದೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ಸುಲಭಕ್ಕೆ ಚುನಾವಣೆಗೋಸ್ಕರ ಇದನ್ನ ತೊರ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯತೆಗಳು, ಆಗುವಂತಹ ಲಾಭ ಏನು, ನಷ್ಟ ಏನು, ಎಲ್ಲದನ್ನ ಅಳೆದು ತೂಗಿ ಲೆಕ್ಕ ಹಾಕಿ ನಿರ್ಧಾರ ಘೋಷಿಸುತ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಮಂಡ್ಯ ಟಿಕೆಟ್ ಕೈತಪ್ಪಿದ್ದಕ್ಕೆ ರೆಬಲ್ ಆಗಿದ್ದಾರೆ ಸಂಸದೆ ಸುಮಲತಾ. ಇವತ್ತು ಬೆಂಬಲಿಗರ ಸಭೆ ಕರೆದಿದ್ದಾರೆ ಸಂಸದೆ ಸುಮಲತಾ. ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ನಿನ್ನೆ ಬಿವೈವಿ ನಡೆಸಿದಂತಹ ಒಂದು ಮಹತ್ವದ ಮೀಟಿಂಗ್ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ಬೆಂಗಳೂರಿನಲ್ಲಿ. ಅದಕ್ಕೂ ಕೂಡ ಅವರು ಗೈರಾಗಿದ್ರು. ಅವರ ಬೆಂಬಲಿಗರಷ್ಟೇ ಅಲ್ಲಿಗೆ ತೆರಳಿದ್ರು, ಅಂದ್ರೆ ಬಿಜೆಪಿಯ ಮುಖಂಡರು. ಆದ್ರೆ ಸುಮಲತಾ ನಿನ್ನೆಯ ಮೀಟಿಂಗ್ ಕೂಡ ಗೈರಾಗಿದ್ರು. ಇವತ್ತು ಅವರ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸ್ವಾಭಿಮಾನಿ ಸಂಸದೆಯ ಮುಂದಿನ ನಡೆ ಏನು ಅಂತ, ಮೈತ್ರಿ ಜೊತೆ ಹೋಗಬೇಕೋ, ಸ್ವಾಭಿಮಾನಿಯಾಗಿ ನಿಲ್ಲಬೇಕೋ, ಬೆಂಬಲಿಗರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಪ್ರಕಟಿಸಬಹುದು ಅನ್ನೋ ಸಾಧ್ಯತೆ ಹೆಚ್ಚಿದೆ. ಸೊ ಒಟ್ಟಾರೆ ಸದ್ಯಕ್ಕಂತೂ ಕುತೂಹಲ ಕೆರಳಿಸ್ತಾ ಇದೆ ಸುಮಲತಾ ಅವರು ಇವತ್ತು ಕರೆದಿರುವಂತಹ ಮೀಟಿಂಗ್. ಮತ್ತೊಂದು ಕಡೆ ಅವ್ರಿಗೂ ಕೂಡ ಗಮನಕ್ಕಿದೆ, ಈ ಹಿಂದೆ ಇದ್ದಂತಹ ಅಲೆ, ಅಂದ್ರೆ ಕ್ಷೇತ್ರದ ಜನರ ಪರವಾಗಿ, ಅಂದ್ರೆ ನನ್ನ ಪರವಾಗಿದ್ದಂತಹ ಅಲೆ ಈ ಬಾರಿ ಇಲ್ಲ ಅನ್ನುವಂತಹದನ್ನ ಮನಗಂಡಿದ್ದಾರೆ. ಸೊ ಆದ ಕಾರಣ ಇಷ್ಟು ತಡ ಆಗ್ತಾ ಇದೆಯಾ ಅವರು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಮತ್ತೊಂದು ಕಡೆ ಬಿಜೆಪಿಯ ಜೊತೆಗೆ ಅವರು ಬಾಹ್ಯ ಬೆಂಬಲವನ್ನ ಘೋಷಿಸಿದ್ರು. ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರ ಅವರ ಒಂದು ಡಿಸಿಪ್ಲಿನ್ ಅಥವಾ ಪಕ್ಷದ ಒಂದು ಶಿಸ್ತಾಗಿರಬಹುದು, ಅಲ್ಲಿಯ ಒಂದು ರೀತಿ ರಿವಾಜುಗಳಾಗಿರಬಹುದು, ಅದೆಲ್ಲವನ್ನ ಒಪ್ಪಿ ನಾನು ಆ ಪಕ್ಷಕ್ಕೆ ಬಂದಿದ್ದೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ಸುಲಭಕ್ಕೆ ಚುನಾವಣೆಗೋಸ್ಕರ ಇದನ್ನ ತೊರ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯತೆಗಳು, ಆಗುವಂತಹ ಲಾಭ ಏನು, ನಷ್ಟ ಏನು, ಎಲ್ಲದನ್ನ ಅಳೆದು ತೂಗಿ ಲೆಕ್ಕ ಹಾಕಿ ನಿರ್ಧಾರ ಘೋಷಿಸುತ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.